ನಮ್ ಸುನೀಲ್ ನಾರಾಯಣ್ ಹಿಂಗೆ ಬ್ಯಾಟ್ ಬೀಸ್ತಾ ಒಂದ್ಸಲ ಹಿಟ್ ವಿಕೆಟ್ ಆಗ್ಬಿಡ್ತಾರೆ ಸರ್. ಓಕೆ, ಅದನ್ನ ಔಟೇ ಕೊಡಲ್ಲ ಸರ್. ಯಾಕೆ ಸರ್ ಹಂಗೆ ಅದು? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಓಕೆ, ನಿಮ್ಗೆ ರೂಲ್ ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಈ ಹಿಟ್ ವಿಕೆಟ್ ಅನ್ನೋದು ಯಾವಾಗ ಬರುತ್ತೆ ಅಥವಾ ಯಾವಾಗ ಔಟ್ ಅಂತ ಕೊಡ್ತಾರೆ ಅಂತ 3 ತರದಲ್ಲಿ ಅಥವಾ 3 ಸ್ಟೇಜಸ್ ಅಲ್ಲಿ ಹಿಟ್ ವಿಕೆಟ್ ಆಗ್ಬೋದು. ಒಂದು, ಬೌಲರ್ ಬೌಲಿಂಗ್ ಮಾಡಕ್ಕೆ ರೆಡಿ ಇದ್ದಾಗ ನೀವು ರಿಸೀವ್ ಮಾಡುವಾಗ ಅವ್ರು ಬೌಲಿಂಗ್ ಮಾಡೋ ಟೈಮಲ್ಲಿ ನೀವೇನಾದ್ರು ವಿಕೆಟ್ ನ ತುಳಿದ್ಬಿಟ್ರಿ, ಡಿಸ್ಟರ್ಬ್ ಮಾಡಿದ್ರಿ, ಐದರ್ ಇನ್ ಬ್ಯಾಟ್ ಕಾಲು ಅಂತ ಹೇಳಿದ್ರೆ ಅವಾಗ ಹಿಟ್ ವಿಕೆಟ್ ಅಂತಾರೆ. ಸೆಕೆಂಡ್, ನೀವು ಆಡುವಾಗ ಬಾಲ್ ನ ಆಡುವಾಗ ಅಟ್ ಗಿವನ್ ಪಾಯಿಂಟ್ ಆಫ್ ಟೈಮ್ ನೀವು ಸ್ಟ್ರೋಕ್ ನ ಕಂಪ್ಲೀಟ್ ಮಾಡ್ತಾ ಅದ್ರ ಮೇಲೆ ಬಿದೋಗ್ಬಿಟ್ರಿ ಅಂತ ಹೇಳಿದ್ರು ಹಿಟ್ ವಿಕೆಟ್ ಆಗುತ್ತೆ. ಹೌದು. ಮೂರನೇದು ಯಾವಾಗ ಅಂತ ಹೇಳಿದ್ರೆ ನೀವು ಫಸ್ಟ್ ರನ್ ತಗೊಳ್ಳುವಾಗ, ಇವಾಗ ಹಿಂಗ್ ಆಡಿದಿರಾ ಬಾಲ್, ಫಸ್ಟ್ ರನ್ ಓಡುವಾಗ ನೀನ್ ಹಿಂದಿನ ಕಾಲ್ ಜಾರ್ಬಿಟ್ಟು ವಿಕೆಟ್ಗೆ ತಾಕ್ಬಿಟ್ಟು ಅವಾಗ್ಲೂ ಹಿಟ್ ವಿಕೆಟ್ ಅಂತ ತಗೊಳ್ತಾರೆ. ಓನ್ಲಿ ಆನ್ ದಿಸ್ 3 ಸರ್ಕಮ್ಸ್ಟೆನ್ಸಸ್ ಮಾತ್ರ ಹಿಟ್ ವಿಕೆಟ್ ಅಂತ ಔಟ್ ಕೊಡೋದು. ಈ ಪರ್ಟಿಕ್ಯುಲರ್ ಸಿನಾರಿಯೋಲಿ ಸ್ಟ್ರೋಕ್ ಟ್ರೈ ಮಾಡ್ತಾ ಇರಲಿಲ್ಲ, ಬೌನ್ಸರ್ ಹಾಕಿದ್ರು, ಈ ವ್ಯಕ್ತಿ ಸುಮ್ನೆ ಹಿಂಗ್ ಬಗ್ಬಿಟ್ರು ಆಯ್ತಾ. ಬಗ್ಗದಾಗ ಏನಾಯ್ತು ಅಂದ್ರೆ ಆ ಬ್ಯಾಟ್ ನ ಮೇಲೆ ಎತ್ತಿದಾಗ ಹಿಂಗ್ ವಾಪಸ್ ಹಿಂಗ್ ಬಂದಿದ್ದು ಅಷ್ಟೇನೆ. ಸೊ ಹಾಗಾಗಿ ಇಂಟೆನ್ಷನ್ ಆಫ್ ರನ್ ಇರ್ಲಿಲ್ಲ, ಆ ಬಾಲ್ ನ ಆಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಕೂಡ ತೋರಿಸಿರ್ಲಿಲ್ಲ. ಆಮೇಲೆ ಅವ್ರು ಬಾಲ್ ನ ಆ ಟೈಮಲ್ಲಿ ರಿಸೀವ್ ಮಾಡ್ತಾ ಇರ್ಲಿಲ್ಲ. ಸೊ ಈ 3 ಕ್ರೈಟೀರಿಯಾನು ಇವ್ರು ಟಿಕ್ ಮಾಡದೇ ಇರೋದ್ರಿಂದ ಇದನ್ನ ನಾಟ್ ಔಟ್ ಅಂತ ಹೇಳ್ತಾರೆ.